ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಏನು ಮಾಡ್ತಾರೆ ಅಂತ ಶಂಕರಾಚಾರ್ಯ ಪೀಠದ ಸ್ವಾಮೀಜಿ ದಿನ ಕೇಳ್ತಾ ಇದ್ರಲ್ಲ, ಅವಿಮುಕ್ತೇಶ್ವರಾನಂದ ಸ್ವಾಮೀಜಿ ಅವ್ರು ಹೇಳಿ ಜಮ್ಮುನಲ್ಲಿರುವಂಥ ಬಗ್ಲಿಹಾರ್ ಡ್ಯಾಮ್ನಿಂದ ನೀರನ್ನೇ ಬಿಟ್ಟಲ್ಲ ಚಿನಾಬ್ ರಿವರಿಂದ ಪಾಕಿಸ್ತಾನಕ್ಕೆ. ಆ ಪಾಕಿಸ್ತಾನದಲ್ಲಿ ನಿನ್ನೆವರೆಗೂ 22 ಅಡಿ ಎತ್ತರದಲ್ಲಿ ನೀರು ಹರಿತಾ ಇತ್ತು. ಈಗ ಅಲ್ಲಿ ನೀರು ಇಲ್ಲದೆ ಬರಿದಾಗಿ ಹೋಗಿದೆ. ಆ ರೀತಿ ಜಲಸಂಧಿಯನ್ನು ಸ್ಥಗಿತಗೊಳಿಸಿದ್ರಿಂದ ಯಾವ ರೀತಿಯ ಅಪಾಯ ಪಾಕಿಸ್ತಾನಕ್ಕಾಗತ್ತೆ ಅಂತ ದಯವಿಟ್ಟು ಯಾರಾದರೂ ಹೋಗಿ ಅವಿಮುಕ್ತೇಶ್ವರಾನಂದ ಸ್ವಾಮಿ ಹೇಳಿ ಬರಬೇಕು. ಈತ ಜಲತಜ್ಞರನ್ನು ಸಂಪರ್ಕ ಮಾಡಿದ್ನಂತೆ. ಈ ರೀತಿ ನೀರನ್ನು ತಡೆ ಹಿಡಿಯಲಿಕ್ಕಾಗೋದಿಲ್ಲ, ಅದು ಭೌಗೋಳಿಕವಾದಂಥ ಪ್ರಕ್ರಿಯೆ. ನೀರು ಗುರುತ್ವಾಕರ್ಷಣ ಶಕ್ತಿಯ ಮೇಲೆ ಹರಿಯತ್ತೆ, ಮೇಲಿಂದ ಕೆಳಗೆ ಹರಿಯತ್ತೆ, ಯಾರೂ ನಿಲ್ಲಿಸೋಕ್ಕಾಗಲ್ಲ. ಈ ರೀತಿ ಕತೆ ಹೇಳ್ತಾ ಇದ್ದಾಯಿತು. ಯಾರು ಕಾವಿ ಧರಿಸಿ ಸಂತ ಪೀಠದಲ್ಲಿ ಕೂತಿದ್ದಾರೋ ಆ ಮನುಷ್ಯ ರಾಜಕೀಯ, ನರೇಂದ್ರ ಮೋದಿಯ ವಿರುದ್ಧವಾಗಿ, ಪಾಕಿಸ್ತಾನದ ಪರವಾಗಿ. ಈಗ ಇಲ್ಲಿವರೆಗೂ ಕಾಶ್ಮೀರದ ಕತೆ ಆಯ್ತಲ್ವಾ, ಈಗ ಜಮ್ಮುನಲ್ಲಿರುವಂಥ ಡ್ಯಾಮ್ ಬಗ್ಲಿಹಾರ್ ಡ್ಯಾಮ್, ಆ ಡ್ಯಾಮ್ನಿಂದ ನಿನ್ನೆ ನೀರು ಕೊಡೋದನ್ನು ನಿಲ್ಲಿಸಿಬಿಟ್ಟಿದ್ದಾರೆ. ಯಾವ ಪರಿಸ್ಥಿತಿ ಬಂದುಬಿಟ್ಟಿದೆ ಅಲ್ಲಿ ಅಂದರೆ 85% ನಮ್ಮ ನೀರಿನ ಮೇಲೆ ನಿರ್ಭರ ಆಗಿರುವಂಥ ಪಾಕಿಸ್ತಾನ ಏನು ಮಾಡಬೇಕು ಅಂತ ತೋಚಲಾರದೆ ಹುಚ್ಚರ ಹಾಗೆ ವರ್ತನೆ ಮಾಡಲಿಕ್ಕೆ ಶುರು ಮಾಡಿದೆ. ಅದು ಒಂದೇ ಅಲ್ಲ, ಝೇಲಂ ನೀಲಂ ನದಿ ಅಂತ ಇದೆ, ಅದರ ಡ್ಯಾಮ್ನ ನೀರನ್ನು ಕೂಡ ನಾಳೆಯಿಂದ ನಿಲ್ಲಿಸ್ತೀನಿ ಅಂತ ಭಾರತ ಸರ್ಕಾರ ಹೇಳಿದೆ. ಈ ಮಧ್ಯೆ ಪಾಕಿಸ್ತಾನದ ವಿದೇಶಾಂಗ ಸಚಿವ ನೇರವಾಗಿ ಹೋಗಿ ಬಾಗಿಲು ಬಡಿದಿದ್ದಲ್ಲಿ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ಗೆ, ಭದ್ರತಾ ಮಂಡಳಿಯ ಬಾಗಿಲನ್ನು ತಟ್ಟಿ ಹೇಳ್ತಾರೆ, ಕ್ಲೋಸ್ ಡೋರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಮಾತುಕತೆಯನ್ನು ನಡೆಸಿ, ಹೇಗಾದರೂ ಮಾಡಿ ಸಮಾಧಾನವನ್ನು ಮಾಡಿ, ನಾವು ಯುದ್ಧವನ್ನು ಮಾಡುವಂಥ ಪರಿಸ್ಥಿತಿಯಲ್ಲಿಲ್ಲ, ನಮ್ಮ ದೇಶ ಸಂಪೂರ್ಣವಾಗಿ ಹಾಳಾಗಿದೆ, ಈಗ ಉಗ್ರ ಚಟುವಟಿಕೆಯನ್ನೇ ಮಾಡಿಲ್ಲ, ನಮ್ಮ ಮೇಲೆ ಭಾರತ ಕೆಂಡ ಕಾರ್ತಾ ಇದೆ, ವಿಷ ಕಾರ್ತಾ ಇದೆ, ಮಾತುಕತೆ ನಡೆಸಿ. ಭಾಳ ನಗು ಬಂತು ನನಗೆ. ಯಾಕೆ ಅಂತಂದರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಇದೆಯಲ್ಲ, ಅದು ಡಿಬೇಟ್ ಮಾಡಲಿಕ್ಕೆ ಲಾಯಕ್ಕಾಗಿರುವಂಥ ಸಂಸ್ಥೆ. ಅಲ್ಲಿ ತೆಗೆದುಕೊಳ್ಳುವಂಥ ತೀರ್ಮಾನಗಳನ್ನು ಯಾವ ದೇಶವೂ ಪಾಲಿಸಬೇಕು ಅಂತಲಿಲ್ಲ, ಯಾವ ದೇಶ ಪಾಲಿಸೋದು ಅಂತಲೂ ಇಲ್ಲ. ಈ ಮಧ್ಯೆ ಇವರು ಇನ್ನೊಂದು ಭಾಳ ದೊಡ್ಡ ಕೆಲಸ ಮಾಡಿಬಿಡ್ತಾರೆ. ಏನು ಮಾಡ್ತಾರೆ ಅಂತಂದರೆ, ಇದ್ದಕ್ಕಿದ್ದ ಹಾಗೆ ರಷ್ಯಾದ ಪುಟಿನ್ ಬಳಿ ಇವರ ರಾಜತಾಂತ್ರಿಕರು ಹೋಗ್ತಾರೆ. ರಷ್ಯಾದ ರಾಜತಾಂತ್ರಿಕರ ಬಳಿ ಹೋಗಿ, ಆತನ ಹೆಸರು ಮೊಹಮ್ಮದ್ ಖಾಲಿದ್ ಜಮಾಲಿ ಅಂತ ಹೇಳ್ತಾನೆ. ಈ ಮೊಹಮ್ಮದ್ ಖಾಲಿದ್ ಜಮಾಲಿ ಹೇಳ್ತಾನೆ, ನಮಗೂ ರಷ್ಯಾಗೂ ಭಾಳ ಒಳ್ಳೆಯ ನಂಟಿದೆ, ರಷ್ಯಾಗೂ ಮತ್ತು ಭಾರತಕ್ಕೂ ಒಳ್ಳೆಯ ನಂಟಿದೆ, ಆದ್ದರಿಂದ ರಷ್ಯಾ ಮಧ್ಯಪ್ರವೇಶ ಮಾಡಿಸಿ ಈ ಯುದ್ಧ ಆಗಲಾರದ ಹಾಗೆ ತಡಿಬೇಕು, ಇಲ್ಲದೆ ಹೋದರೆ ನಾವು ಅಣ್ವಸ್ತ್ರವನ್ನು ಪ್ರಯೋಗ ಮಾಡಬೇಕಾಗತ್ತೆ ಅಂತ ಮತ್ತೆ ಅಗೇನ್ ಬ್ಲ್ಯಾಕ್ ಮೇಲೆ. ಮೊದಲೇದಾಗಿ ರಷ್ಯಾ ಇವರಿಗೆ ಹೇಗೆ ಸ್ನೇಹಿತ ಆದರು ಅಂತ ನನಗಿನ್ನೂ ತನಕ ಗೊತ್ತಿಲ್ಲ. ಯಾಕೆಂದರೆ ರಷ್ಯಾ ಉಕ್ರೇನ್ ಯುದ್ಧ ನಡೆದ ಸಂದರ್ಭದಲ್ಲಿ ಉಕ್ರೇನ್ಗೆ ಮದ್ದು ಗುಂಡುಗಳನ್ನು ಸಪ್ಲೈ ಮಾಡಿದವರು ಇವರು, ಅದು ರಹಸ್ಯವಾಗಿ. ಈಗ ಇವರ ಕಾರ್ಖಾನೆಯಲ್ಲಿ ಮದ್ದು ಗುಂಡುಗಳೇ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಯಾರಿಗೂ ರಜೆಯನ್ನು ಕೊಡಬಾರದು ಅಂತ ಆರ್ಡರ್ ಮಾಡಲಾಗಿದೆ. ಯಾರು ದೀರ್ಘಕಾಲೀನ ರಜೆ ಮೇಲೆ ಹೋಗಬಾರದು ಅಂತ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಅಷ್ಟೆಲ್ಲ ಮಾಡಿದರೂ ಇವ್ರಿಗೆ ಬೇಕಾದಂಥ ಮದ್ದು ಗುಂಡುಗಳನ್ನ ಎಷ್ಟು ಬೇಡಿಕೆಗೆ ಬೇಕೋ ಅಷ್ಟು ಸಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅವ್ರ ಕಾರ್ಖಾನೆಯಲ್ಲಿ ಹೇಳಲಾಗ್ತಾ ಇದೆ. ಇವರು 155 mm 122 mm ಗುಂಡುಗಳನ್ನು ದುಡ್ಡಿಗಾಗಿ ಉಕ್ರೇನ್ಗೆ ಮಾರಿಕೊಂಡಂಥ ಜನ. ಅಷ್ಟೇ ಅಲ್ಲ, ಈ ರೀತಿ ರಹಸ್ಯವಾಗಿ ಉಕ್ರೇನಿಗೆ ಮಾರಿದ್ದಾರೆ, ಬಹಿರಂಗವಾಗಿ ರಷ್ಯಾಗೆ ಮಾರಿದ್ದಾರೆ. ದುಡ್ಡು ಸಿಗತ್ತೆ ಅಂದರೆ ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧ ಅನ್ನುವಂಥ ಪಾಕಿಸ್ತಾನ ಈಗ ಹೇಳುತ್ತೆ, ರಷ್ಯಾ ನಾವು ಸ್ನೇಹಿತರು, ಆದ್ದರಿಂದ ಅವರು ಮಧ್ಯಪ್ರವೇಶ ಮಾಡಬೇಕು. ರಷ್ಯಾದ ಪುಟಿನ್ ಅವರು ಫೋನ್ ಮಾಡ್ತಾರೆ. ಫೋನ್ ಮಾಡಿ ಅವ್ರು ಹೇಳ್ತಾರೆ, ನಾನು ಭಾರತಕ್ಕೆ ಬರಲಿಕ್ಕೆ ಸಿದ್ಧ ಇದ್ದೇನೆ, ನನ್ನ ಭೇಟಿಯನ್ನು ಈಗ ದಿನಾಂಕವನ್ನು ಫಿಕ್ಸ್ ಮಾಡ್ತೇನೆ, ನೀವು ಕೈಗೊಂಡಂಥ ನಿರ್ಣಯಗಳೇನಿದಾವಲ್ಲ ಆ ನಿರ್ಣಯಗಳನ್ನು ನೀವು ಅನುಷ್ಠಾನಕ್ಕೆ ತರಬಹುದು, ಅಂದರೆ ನೀವು ಪಾಕಿಸ್ತಾನದ ಮೇಲೆ ದಾಳಿ ಮಾಡಬಹುದು ಅಂತ ಪುಟಿನ್ ಅವರು ಸ್ಪಷ್ಟವಾಗಿ ನರೇಂದ್ರ ಮೋದಿ ಜೊತೆ ಫೋನ್ ಮಾಡಿ ಮಾತಾಡಿದ್ದಾರೆ. ನನಗೆ ಅರ್ಥ ಆಗದೆ ಇರೋದೇನೆಂದರೆ, ಚೈನಾ ಮತ್ತು ಪಾಕಿಸ್ತಾನ ಚೆನ್ನಾಗಿದೆ ಅನ್ನುವಂಥ ಕಾರಣಕ್ಕೋಸ್ಕರ, ಚೈನಾ ರಷ್ಯಾ ಮಧ್ಯೆ ಒಡಂಬಡಿಕೆ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಪಾಕಿಸ್ತಾನ ಹೇಳ್ದಂಗೆ ರಷ್ಯಾ ಕೇಳತ್ತೆ ಅಂತ ಯಾವ ಆಧಾರದ ಮೇಲೆ ಇವರು ಅಂದ್ಕೊಂಡ್ರು ಪಾಕಿಸ್ತಾನದವರು ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಈಗ ಪಾಕಿಸ್ತಾನದ ಸ್ಥಿತಿ ಹೇಗಿದೆ ಅಂದರೆ, ಪ್ರತಿ ದಿವಸ ಇವರು ಈಗ ಅಲರ್ಟಲ್ಲಿ ಇಡಬೇಕು, ರೆಡ್ ಅಲರ್ಟಲ್ಲಿ ಇಡಬೇಕು. ರೆಡ್ ಅಲರ್ಟಲ್ಲಿ ಇಟ್ಟರೆ ಪ್ರತಿ ದಿವಸ ಇವರ ಇಂಧನ ಖಾಲಿ ಆಗ್ತಾ ಹೋಗುತ್ತೆ. ನಾನು ನಿಮ್ಗೆ ಹೇಳಿದೆ, 96 ಗಂಟೆಗಳಿಗೆ ಆಗುವಷ್ಟು ಮಾತ್ರ ಇವರ ಬಳಿ ಯುದ್ಧ ಪರಿಕರಗಳಿದ್ದಾವೆ, 5 ದಿನಕ್ಕಾಗುವಷ್ಟು ಇವ್ರ ಬಳಿ ಡೀಸೆಲ್ ಇದೆ. ನರೇಂದ್ರ ಮೋದಿ ಎಷ್ಟು ದಿನ ತಡ ಮಾಡ್ತಾರೋ ಯುದ್ಧ ಮಾಡಲಿಕ್ಕೆ, ಅಷ್ಟು
ದಿನದಿಂದ ದಿನಕ್ಕೆ ಪಾಕಿಸ್ತಾನ ದುರ್ಬಲ ಆಗ್ತಾ ಹೋಗುತ್ತೆ. ಇದು ಬಹಳಷ್ಟು ಜನರಿಗೆ ಅರ್ಥ ಆಗ್ತಾ ಇಲ್ಲ. ಈ ಟ್ಯಾಕ್ಟಿಕ್ನ ವಿಶೇಷತೆ ಏನಪ್ಪ ಅಂತಂದರೆ, ದಿನವನ್ನು ದೂಡ್ತಾ ಎದುರಾಳಿಯನ್ನು ದುರ್ಬಲಗೊಳಿಸುವುದು, ಆತನ ನೈತಿಕ ಸ್ಥೈರ್ಯ ಕುಗ್ಗಿಸೋದು, ಆತನ ಸಂಪನ್ಮೂಲ ಖಾಲಿಯಾಗುವ ಹಾಗೆ ನೋಡ್ಕೊಳ್ಳೋದು, ಅಲ್ಲಿಯ ಜನ ಅಸಹಾಯಕರಾಗಿ ದೇಶದ ವಿರುದ್ಧ ದಂಗೆ ಏಳಬೇಕು ಅಂಥ ಸ್ಥಿತಿಯನ್ನು ನಿರ್ಮಾಣ ಮಾಡೋದು, ಅಲ್ಲಿಯ ಬೇರೆ ಬೇರೆ ಗಡಿಗಳಿದ್ದಂಥ ಸೈನಿಕರು ಒಂದೇ ಕಡೆ ಬರುವ ಹಾಗೆ ಮಾಡೋದು, ಅಲ್ಲಿರುವಂಥ ವಾಯುಯಾನದ ಮೇಲೆ ನಿಷೇಧ ಹೇರುವುದು, ನೀರು ಬರಲಾರದ ಹಾಗೆ ಮಾಡೋದು, ಆಹಾರ ಪದಾರ್ಥ ಸಿಗಲಾರದ ಹಾಗೆ ಆಮದು ರಫ್ತನ್ನು ಪ್ರತಿಬಂಧಿಸೋದು. ಈ ಎಲ್ಲ ಕೆಲಸ ಮಾಡಿ ಪಾಕಿಸ್ತಾನ ಉಸಿರಾಡಲಾರದ ಹಾಗೆ ಮಾಡಿದ ಮೇಲೆ ಯುದ್ಧವನ್ನು ಸಾರೋದು. ಯುದ್ಧ ಆಗುವುದರ ಬಗ್ಗೆ ಅನುಮಾನವನ್ನೇ ಇಟ್ಕೋಬೇಡಿ. ಯಾಕೆ ಅಂತಂದರೆ, ನರೇಂದ್ರ ಮೋದಿಯವರು ಈ ಬಾರಿ ಬಾಲಾಕೋಟ್ ಸ್ಟ್ರೈಕ್ ಮಾಡಿದೆ ಅಥವಾ ಸರ್ಜಿಕಲ್ ಸ್ಟ್ರೈಕ್ ಮಾಡಿದೆ ಅನ್ನುವಂಥ ಮೂಡ್ನಲ್ಲಿ ಇಲ್ಲ. ಅದನ್ನು ಸ್ವತಃ ನಿನ್ನೆ ರಾಜನಾಥ್ ಸಿಂಗ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಂತ ಹೇಳಿದರು? ಪರೋಕ್ಷವಾಗಿ ಹೇಳಿದರು. ಅವರು ಏನಂತ, ದೇಶದ ಜನ ಆಶಯ ಏನಿದೆ ಅದಕ್ಕೆ ತಕ್ಕ ಹಾಗೆ ನರೇಂದ್ರ ಮೋದಿಯವರು ನಡ್ಕೋತಾರೆ. ದೇಶದ ಜನರ ಆಶಯ ಏನು? ಕದ್ದು ಮುಚ್ಚಿ ಗುಂಡು ಹೊಡೆದು ಬರೋದಲ್ಲ, ಅವ್ರಿಗೆ ಗೊತ್ತಾಗಲಾರ್ದಾಗೆ ರಹಸ್ಯವಾದಂಥ ಕಾರ್ಯಾಚರಣೆ ಮಾಡೋದಲ್ಲ. ಎದುರಿಗೆ ನಮ್ಮ ಜನರನ್ನು ಹೇಗೆ ಅವರ ಪತ್ನಿ ಎದುರಿಗೆ, ಮಗುವಿನ ಎದುರಿಗೆ ಗುಂಡು ಹೊಡೆದು ಸಾಯಿಸಿದ್ರೋ ಅದೇ ರೀತಿ ಎಲ್ಲರಿಗೆ ಕಣ್ಣಿಗೆ ಕಾಣುವ ಹಾಗೆ ಅವರನ್ನು ಧರಾಶಾಯಿಯ ಆಗುವ ಮಾಡಬೇಕಾದಂಥ ಅನಿವಾರ್ಯತೆ ನರೇಂದ್ರ ಮೋದಿಯವರಿಗಿದೆ ಈಗ, ಮತ್ತು ಅದಕ್ಕೆ ಅವರು ಬದ್ಧರಾಗಿದ್ದಾರೆ. ಆ ಕಾರಣಕ್ಕೆ ಬಾರಿ ಬಾರಿ ಭಾರತ ಸರ್ಕಾರ ಜನರು ಸಹನೆಯಿಂದಿರಲಿ ಅನ್ನುವಂಥ ಕಾರಣಕ್ಕೋಸ್ಕರ ನಿಮ್ಮ ಆಶಯದ ಪರವಾಗಿ ನಮ್ಮ ಹೋರಾಟ ನಡೆಯುತ್ತೆ ಅಂತ ರಾಜನಾಥ್ ಸಿಂಗ್ ಬಾಯಲ್ಲಿ ಹೇಳಿಸಿದ್ದಾರೆ. ಈ ಹೇಳಿಕೆ ಇದೆಯಲ್ಲ, ಈ ಹೇಳಿಕೆ ಮತ್ತೆ ಪಾಕಿಸ್ತಾನ ಪತ್ರಗೊಟ್ಟುವ ಹಾಗೆ ಮಾಡುತ್ತೆ. ನೋಡಿ, ಇಷ್ಟು ದಿವಸ ಆಗೋಗಿದೆ ಸರ್ಜಿಕಲ್ ಸ್ಟ್ರೈಕ್ ಆಗಿ. ಪ್ರಾರಂಭದಲ್ಲಿ ಅಖಿಲೇಶ್ ಯಾದವ್, ರಾಹುಲ್ ಗಾಂಧಿ, ಪ್ರತಿಯೊಬ್ಬರು, ಅರವಿಂದ್ ಕೇಜ್ರಿವಾಲರು ಸರ್ಜಿಕಲ್ ಸ್ಟ್ರೈಕೇ ಆಗಿಲ್ಲ, ಏರ್ ಸ್ಟ್ರೈಕೇ ಆಗಿಲ್ಲ, ಎಲ್ಲ ಸುಳ್ಳು ಅಂತ ಹೇಳ್ಕೊಂಬಂದರು. ಅದನ್ನು ಇನ್ನೂ ಜೀವಂತವಾಗಿಡುವ ಕೆಲಸವನ್ನು ಕಾಂಗ್ರೆಸ್ ಈಗಲೂ ಮಾಡ್ತಾ ಇದೆ. ಈಗಲೂ ಚರಣ್ಜಿತ್ ಸಿಂಗ್ ಚನ್ನಿಕ್ ಬಾಯಲ್ಲಿ ಅದೇ ಮಾತನ್ನು ಹೇಳಿಸುತ್ತೆ. ಮಾಡಿದ ಕೆಲಸವನ್ನು ಸ್ವತಃ ಸೇನಾಧಿಕಾರಿಗಳು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾರೆ, ಆದರೆ ಇವರು ಇನ್ನೂ ಆಗೇ ಇಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಈ ಬಾರಿ ನಮಗೆ ಇರುವಂಥ ಆಪ್ಷನ್ ಏನು? ಎಲ್ಲರಿಗೂ ಗೊತ್ತಾಗುವ ಹಾಗೆ ಪಾಕಿಸ್ತಾನ ಧರಾಶಾಹಿಯಾಗಿ ಮಾಡಬೇಕಾದ್ರೆ ಏನು ಮಾಡಬೇಕು? ಭಾವನಾತ್ಮಕವಾಗಿ ಯುದ್ಧವನ್ನು ತೆಗೆದುಕೊಳ್ಳಬಾರ್ದು. ಪ್ರಾಕ್ಟಿಕಲ್ಲಾಗಿ ಯುದ್ಧ ನಡಿಬೇಕು. ಪ್ರಾಕ್ಟಿಕಲ್ಲಾಗಿ ಯುದ್ಧ ನಡಿಬೇಕು ಅಂದರೆ ಏನಾಗಬೇಕು? ತಯಾರಿಯನ್ನು ಮಾಡ್ಕೋಬೇಕು. ಮತ್ತು ಅಗೇನ್ ನಿನ್ನೆ ನೇವಲ್ ಕಮಾಂಡರ್ ಬಂದಿದ್ದರು, ಅಡ್ಮಿರಲ್ಲು, ಅಗೇನ್ ನಮ್ಮ ಭೂಸೇನಾ ಮೇಜರ್ ಬಂದಿದ್ದರು, ವಾಯುಸೇನಾ ಮೇಜರ್ ಬಂದಿದ್ದರು. ಅವರ ಸಮ್ಮುಖದಲ್ಲಿ ರಾಜೇಶ್ ಕುಮಾರ್ ಸಿಂಗ್, ರಾಜನಾಥ್ ಸಿಂಗ್ ಮತ್ತು ನಮ್ಮ ವಿದೇಶಾಂಗ ಸಚಿವ ಎಲ್ಲರ ಸಮ್ಮುಖದಲ್ಲಿ ನರೇಂದ್ರ ಮೋದಿಯವರು 2.5 ಗಂಟೆಗಳ ಕಾಲ ಸಭೆಯನ್ನು ಮಾಡಿದರು. ಇದೆಲ್ಲ ಏನು ತೋರಿಸುತ್ತೆ ಅಂತಂದರೆ, ಸಮರ ಸಿದ್ಧತೆ ಇನ್ನೆಲ್ಲದ ಹಾಗೆ ಕ್ಷಿಪ್ರವಾಗಿ ನಡೀತಾ ಇದೆ. ಆದರೆ ಮೇಲ್ನೋಟಕ್ಕೆ ಎಲ್ಲಿಯೂ ಅದು ಕಾಣಿಸ್ತಾ ಇಲ್ಲ. ಈ ಪಾಕಿಸ್ತಾನ ಉದ್ವಿಗ್ನಗೊಂಡಿದೆ. ಆ ಉದ್ವಿಗ್ನತೆಯಲ್ಲಿ ಪ್ರತಿ ದಿವಸ ಹೇಳಿಕೆಗಳನ್ನು ಕೊಡ್ತಾ ಇದೆ, ಒಂದಿಲ್ಲೊಂದು ಹೇಳಿಕೆಗಳನ್ನು ಬೇರೆ ಬೇರೆ ರಾಷ್ಟ್ರಗಳ ರಾಜತಾಂತ್ರಿಕರ ಮೂಲಕ ಅಲ್ಲಿ ಮುಖ್ಯಸ್ಥರನ್ನು ಭೇಟಿಯಾಗುವ ಪ್ರಯತ್ನ ಮಾಡ್ತಾ ಇದೆ. ಭಾರತ ಆ ರೀತಿ ಉದ್ವಿಗ್ನಗೊಳ್ಳಲಾರದೆ ಸಂಪೂರ್ಣ ಯುದ್ಧದ ಮುನ್ನದ ಮೌನದಲ್ಲಿ ಇದ್ಕೊಂಡು ತನ್ನ ಕಾರ್ಯ ಸಾಧನೆಯನ್ನು ಮಾಡ್ತಾ ಇದೆ. ಮುಂದೇನಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.